ಸಲ್ಲಿಸಲಿಲ್ಲ ನಾನು. ಇಂಥ ಉತ್ತಮ ಕುಲದಲ್ಲಿ ಅಥವಾ ಉತ್ತಮ ಸ್ಥಿತಿಯಲ್ಲಿರುವಂತ ನಾನು ಕೇವಲ ಒಂದು ಆನೆಯಾಗಿ ಬದುಕುವುದಕ್ಕೆ ಸಾಧ್ಯವಿದೆ. ತಿಳಿಯದೆ ಮಾಡಿದ ಅಪರಾಧ ತಿಳಿದಂದು ಪರಿಹಾರವಂತೆ ಯಾವ ಮನುಷ್ಯನೇ ಆಗಲಿ ಅಪರಾಧ ಮಾಡಿದ್ದು ಸರಿ ತಪ್ಪು ಎಂದು ತಿಳಿದವಾಗಲ್ಲ ಅದನ್ನೇ ಅವನ ಪುನರ್ಜನ್ಮದ ಹೆಬ್ಬಾಗಿಲಂತೆ ಪೂಜನೆ. ನಾನು ತಿಳಿಯದೆ ಮಾಡಿದ ತಪ್ಪು ತಿಳಿದಿದ್ದೇನೆ ಎಂದು ಇದಕ್ಕೆ ಪರಿಹಾರವಿಲ್ವೇ? ನಾನು ಆನೆಯಾಗಿ ಬದುಕಬೇಕೆ? ಅದು ಸಾಧ್ಯವೇ ಪೂಜನೆ? ಇದಕ್ಕೆ ಉಪಶಮನ ಇಲ್ವೇ? ಸಹಸ್ರಮುಖದಾಯುಧನು ನಿನ್ನೆಡೆಗೆ ಹೊಂದಿ ಸಹಸ್ರ ವರುಷವು ಕಷ್ಟಪಡೆಯೇ ನಿನಗಂದು ಅಭಯವ ನೀವನು. ಮುಂದಕ್ಕೆ ಸಹಸ್ರ ವರುಷಗಳು ಕಳೆದ ಕಾಲದೊಂದಿಗೆ ದುಃಖಿಸಬೇಡ. ನಾನು ಕೊಟ್ಟಂತಹ ಶಾಪ ನಿನಗೆ 1000 ವರ್ಷಗಳವರೆಗೆ ನೀನು ಕಷ್ಟ ಪಡಲೇಬೇಕು. 1000 ವರ್ಷ? ಹೌದು. ನಾನು ಆನೆಯಾಗಿ ಬದುಕಬೇಕು. ಆನೆಯಾಗಿಯೇ ಬದುಕಬೇಕು. ಪೂಜರೆ, ಇದಕ್ಕೆ ಉಪಶಮನ ಇಲ್ಲವೇ ಹೇಳಿ? ಉಪಶಮನ ಇಲ್ಲವೇ? ಉಪಶಮನ ಉಂಟು. ಯಾವಾಗ ನಿನಗೆ ಹರಿದರ್ಶನವಾಗುತ್ತದೋ ಅಲ್ಲಿಗೆ ನಿನ್ನ ಶಾಪ ವಿಮೋಚನೆ ಆಗ್ತದೆ. ಹೋಗು, ಒಳ್ಳೆದಾಗ್ತದೆ. ಪೂಜರೆ, 1000 ವರ್ಷ ಈ ಕರ್ಮ ಭೂಮಿಯಲ್ಲಿ ಮದ ಭರಿತವಾಗಿ ಗಜವಾಗಿ ತಿರುಗಬೇಕೆ? ಆನೆಯಾಗಿ ತಿರುಗುತ್ತಾ ಇರುವ ಸಮಯದಲ್ಲಿ ನನ್ನ ಆರಾಧ್ಯ ದೇವನಂತ ಶ್ರೀಹರಿಯ ದರ್ಶನವಾಗಿ ನನ್ನ ಶಾಪ ವಿಮೋಚನೆಯಾಗ್ತದೆ. ಪೂಜರೆ, ಆ ಸಮಯವನ್ನು, ಆ ದಿನವನ್ನು, ಆ ಕ್ಷಣವನ್ನು ಕಾಯುತ್ತಾ ಆನೆಯಾಗಿ ಬದುಕಿರ್ತೇನೆ. ಪೂಜರೆ, ಆನೆಯಾಗಿ ಬದುಕಿರ್ತೇನೆ. ಒಳ್ಳೆಯದಾಗಿ ನಾನೊಂದೆಣಿಸಿದ ದೈವ ಬೇರೊಂದೆಣಿಸ ಹಾಗಾಯಿತು ನನ್ನ ಬದುಕಿನಲ್ಲಿ. ಮನುಷ್ಯನಾಗಿ ಎಲ್ಲವನ್ನು ತಿಳಿದು ಎಲ್ಲವನ್ನು ತಿಳಿಯುವುದಕ್ಕೆ ಸಾಧ್ಯವಾದಂತ ಈ ಜ್ಞಾನವುಳ್ಳ ಬದುಕು ಅಜ್ಞಾನದಿಂದ ಈ ಕರ್ಮಭೂಮಿಯಲ್ಲಿ ತಿರುಗಬೇಕಾಗಿದೆ.